ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ 11th ಬ್ಲಾಕ್ ಅಲ್ಲಿ ಕಟ್ಟಿರುವಂತಹ ಲಿಫ್ಟ್ ಪ್ರಾವಿಷನ್ ಇರುವಂತಹ 2030 ನಾರ್ತ್ ಡೋರ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಬಿಲ್ಡಿಂಗ್ ಎಲಿವೇಶನ್ ನಮಗೆ ಈ ತರ ಇದೆ. ಈ ಪೋರ್ಷನ್ ಅಲ್ಲಿ ಬಂದು ನಮಗೆ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಗೇಟ್ ನೋಡಬಹುದು, ಫೆಂಡ್ರಾಮ್ಯಾಟಿಕ್ ಶೀಟ್ ವಿತ್ ಲೇಸರ್ ಕಟಿಂಗ್ ವಿತ್ MS ಗ್ರಿಲ್ ವರ್ಕ್. ಅದು ಕೂಡ ನಮಗೆ ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ನಮಗೆ ಮಾಡಿರುವಂತದ್ದು. ಈ ಫುಲ್ ಕವರ್ ಆಗಿದೆ ನಮಗೆ ಈ ಪೋರ್ಷನ್ ಅಲ್ಲಿ. ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಸ್ಟೋನು. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ನ ಯೂಸ್ ಮಾಡಿರುವಂತದ್ದು. ಮೇನ್ ಈ ಪ್ರಾಪರ್ಟಿ ಅಡ್ವಾಂಟೇಜ್ ಏನು ಅಂದ್ರೆ, ಈ ಸರೌಂಡಿಂಗ್ ನೋಡಿ, ಫುಲ್ಲು ಆಲ್ಮೋಸ್ಟ್ 99% ನಮಗೆ ಕಂಪ್ಲೀಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್, ನೈಸ್ ರೋಡ್ ಜಂಕ್ಷನ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ಫೋರಂ ಮಾಲ್ ಮತ್ತೆ ಕುಂಟೆ ಮೆಟ್ರೋ ಸ್ಟೇಷನ್ ಎಲ್ಲ ಜಸ್ಟ್ ನಮಗೊಂದು 3.5 to 4 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಬಿಲ್ಡಿಂಗ್ ಎದುರುಗಡೆ ನಮಗೆ 30 feet ವೈಲ್ಡ್ ಟಾರ್ ರೋಡ್ ಇದೆ. ವಿತ್ ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇರುವಂತದ್ದು. ವಿತ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಪಾರ್ಕಿಂಗ್ ಅಲ್ಲಿ. ಅದು ಕೂಡ ನಮಗೆ ಡಿಸೈನ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಲುಕ್ ವೈಸ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಹಾಗೆ ಪಾರ್ಕಿಂಗ್ ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಲುಕ್ ವೈಸ್ ಅಲ್ಲಿ ಮತ್ತೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಲುಕ್ಕಿನ ನಮಗೆ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು ಈ ಟೈಲ್ ಇರೋದ್ರಿಂದ. ಮೇಲ್ಗಡೆ ಎಲ್ಲ ನಮಗೆ ವಿತ್ ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಲೈಟ್ಗೋಸ್ಕರ. ಈ ಪಾರ್ಕಿಂಗ್ ಅಲ್ಲಿ ನೋಡಬಹುದು ಲಿಫ್ಟ್ ಗೆ ಪ್ರಾವಿಷನ್ ನ ಬಿಲ್ಡ್ ಮಾಡಿರುವಂತದ್ದು. ತುಂಬಾ ಜನ ನನಗೆ ಈ ಪ್ರಾಪರ್ಟಿಗಳನ್ನ ಕೇಳ್ತಾರೆ, 2030 ಯಾವ್ದಾದ್ರು ನಮಗೆ ಲಿಫ್ಟ್ ಇರೋ ಮನೆನ ಇದ್ರೆ ಹೇಳಿ ಅಂತ. ಅಂತವ್ರಿಗೆ ಈ ಮನೆ ಅಂತಾನೆ ಹೇಳ್ಬೋದು. ಲೈಫ್ ಟೈಮ್ ಯೂಸ್ ಮಾಡ್ಬೋದು ಇದನ್ನ. ಯಾವುದೇ ರೀತಿ ಇನ್ನು ಎಮರ್ಜೆನ್ಸಿ ಕೇಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದೊಂದೇ ಇದು ಅಡ್ವಾಂಟೇಜ್ ನಮಗೆ ಲಿಫ್ಟ್ ಇರೋದು 2030 ಇರೋ ಮನೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಈ ಕಾಮನ್ ಬಾತ್ರೂಮ್ ಕೂಡ ನಮಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಒಂದು ಶೂ ರ್ಯಾಕ್ ಇದೆ ಮತ್ತೆ UPS ಪಾಯಿಂಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ UPS ಪಾಯಿಂಟ್ ವಿತ್ ಶೂ ರ್ಯಾಕ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಲೊಕೇಶನ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಅವೈಲಬಲ್ ಇದೆ. ಜೊತೆಗೆ ಓನ್ ಬೋರ್ವೆಲ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ವಾಟರ್ಗೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲ, ಮತ್ತೆ ಲೊಕೇಶನ್ ಅಲ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಲೊಕೇಶನ್ ವೈಸ್ ಅಲ್ಲಿ ಮತ್ತೆ ಮನೆ ವೈಸ್ ಅಲ್ಲಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ಲೊಕೇಶನ್ ಅಲ್ಟಿಮೇಟ್ ಏನಕ್ಕಂದ್ರೆ ಸ್ಕೂಲ್ಗಳಿಗೆ ನಮಗೆ ತುಂಬಾ ಹತ್ರದಲ್ಲಿದೆ. ಯಾವ ಸ್ಕೂಲ್ಗಳಂದ್ರೆ ನಮಗೆ NPS ಅಂಜನಪುರದಲ್ಲಿ ಬರುವಂತಹ NPS ಸ್ಕೂಲು, ಜೂಬ್ಲಿ ಸ್ಕೂಲು, ಶ್ರೀ ಚೈತನ್ಯ ಸ್ಕೂಲು ಮತ್ತೆ ದಯಾನಂದ ಪಬ್ಲಿಕ್ ಸ್ಕೂಲ್ಗಳಿಗೆಲ್ಲ ನಮಗೆ ಜಸ್ಟ್ ಒಂದು 5 minutes ಇಂದ 10 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಬಸ್ ಕನೆಕ್ಟಿವಿಟಿ ನೋಡಿದ್ರೆ ಅಂಜನಪುರ ಬಸ್ ಡಿಪೋ ಏನಿದೆ ಜಸ್ಟ್ ನಮಗೊಂದು 800 ಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ನಮಗೊಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ನಮಗೆ ಕನಕಪುರ ಮೈನ್ ರೋಡ್, ರೈಟ್ ಸೈಡ್ ಅಲ್ಲಿ ಹೋದ್ರೆ ಬನ್ನರ್ಘಟ್ಟ ಮೈನ್ ರೋಡ್, ಡಿ-ಮಾರ್ಟ್, ನೈಸ್ ರೋಡ್ ಜಂಕ್ಷನ್ ಬನ್ನರ್ಘಟ್ಟದಲ್ಲಿದೆ. ಇನ್ನು ನಾವು ಕನಕಪುರ ಮೈನ್ ರೋಡ್ ಅಲ್ಲಿ ನೋಡಿದ್ರೆ 3 ಮೆಟ್ರೋ ಸ್ಟೇಷನ್ಗಳು ಸಿಗುತ್ತೆ, ಒಂದು ಫೋರಂ ಮಾಲ್ಗಳು ಸಿಗುತ್ತೆ. ಕನೆಕ್ಟಿವಿಟಿಗಳ ಬಗ್ಗೆ, ಸ್ಕೂಲ್ಗಳ ಬಗ್ಗೆ, ಹಾಸ್ಪಿಟಲ್ಗಳ ಬಗ್ಗೆ ಕೂಡ ನಾವು ಏನೋ ತಲೆ ಕೆಡಿಸ್ಕೊಂಡಿಲ್ಲ. ಹಾಸ್ಪಿಟಲ್ ಬಂದು ನಮಗೆ ಆಶ್ರಯ ಹಾಸ್ಪಿಟಲ್ ಇದೆ ಮತ್ತೆ ರಿಕೋಪ್ ಹಾಸ್ಪಿಟಲ್ಗಳು ಸಿಗುತ್ತೆ ನಮಗೆ. ಒಳ್ಳೆ ಕನೆಕ್ಟಿವಿಟಿ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲಿಫ್ಟ್ಗೆ ಪ್ರಾವಿಷನ್ ಮಾಡಿರುವಂತಹ ಮನೆ ಈ ಮನೆ. ಇನ್ನ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಕರೆಕ್ಟ್ ಆಗಿ 3 ಅಡಿ ತಗೊಂಡಿದ್ದಾರೆ ನಮಗೆ ಸ್ಟೇರ್ ಕೇಸ್ ನ. ಮೆಟ್ಲು 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಇದೆ ಅನ್ಬಿಟ್ಟು ನಮ್ಗೆಲ್ಲೂ ಯಾವುದೇ ರೀತಿಯನ್ನು ಕಡಿಮೆ ಮಾಡಿಲ್ಲ. ಇದೇ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಇರುವಂತಹ ಮನೆಗಳು ತುಂಬಾ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ. ಆ ಮನೆಗಳಿಗೂ ವಿತೌಟ್ ಲಿಫ್ಟ್ ಅಲ್ಲಿ ಇರುವಂತಹ ಮನೆಗಳಿಗೆ ಏನ್ ಸ್ಟೇರ್ ಕೇಸ್ ಯೂಸ್ ಮಾಡಿದಾರಲ್ಲ, ಅದೇ ಸ್ಟೇರ್ ಕೇಸ್ ನ ಅದೇ ಮೆಜರ್ಮೆಂಟ್ ನ ಇಲ್ಲೂ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಿತ್ ಲಿಫ್ಟ್ ಆಪ್ಷನ್ ಕೊಟ್ಟು ಸೇಮ್ ಮೆಜರ್ಮೆಂಟ್ ಇರುವಂತಹ ಸ್ಟೇರ್ ಕೇಸ್ ಇರುವಂತದ್ದು. ಅದು ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ನಮಗೆ ಮೇಂಟೆನೆನ್ಸ್ ಈಸಿ ವೈಸ್ ಅಲ್ಲಿ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ SS ರಾಡ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಬಹುದು UPVC ವಿಂಡೋ ಕೊಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಏನು ಅಂದ್ರೆ ಇದು ನಮಗೆ ಈ ಸ್ಟ್ಯಾಂಡಿಂಗ್ ಸ್ಲಾಬ್ ಏನಿದೆ, ಆ ಸ್ಟ್ಯಾಂಡಿಂಗ್ ಸ್ಲಾಬ್ಗೆ ಇದು ನಮಗೆ ವೆಂಟಿಲೇಷನ್ ಗೆ ಪ್ರೊವೈಡ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕಂಪ್ಲೀಟ್ ಆಗಿದೆ. ನಮಗೆ 3 ತರ ಬರುತ್ತೆ ಡೋರು. ಒಂದು ಮಸ್ಕಿಟೋಸ್ ವಿಂಡೋ, 2 ಗ್ಲಾಸ್ ವಿಂಡೋಗಳು ಬರುತ್ತೆ.
ಈ ಏನ್ ವಿಂಡೋ ನೋಡ್ತಿದ್ರ ಏಕ ನಮ್ಗೆ ಈ ಸ್ಲಾಬ್ಗಳಿಗೆ ಡೈರೆಕ್ಟ್ ಆಗಿ ಹೋಗಿದೆ, ಟೆರೆಸ್ವರೆಗೂ ಹೋಗಿದೆ ಆ ವಿಂಡೋ. ನೋಡಿದ್ರಲ್ಲ ವೀಕ್ಷಕರೇ, ಎಕ್ಸಾಕ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಇದು ಬಂದು ನಮಗೆ ನಾರ್ತ್ ಡೋರು. ಅದು ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು, ಮನೆಗೆ ಯೂಸ್ ಮಾಡಿರೋ ವುಡ್ ಅಲ್ಲ, ನಮಗೆ ಟೀ ಕುಡ್ ಯೂಸ್ ಮಾಡಿರುವಂತದ್ದು. ಲಿಫ್ಟ್ ನಮಗೆ ಈ ಪೋರ್ಷನ್ ಅಲ್ಲಿ ಔಟ್ರ್ ಬರುತ್ತೆ, ಎಕ್ಸಿಟ್ ಕಾರಿಡಾರ್. ಇಲ್ಲೊಂದು ನಾವು ಚಿಕ್ಕದಾಗ ಒಂದು ತುಳಸಿ ಕಟ್ಟೆ ಇಟ್ಕೊಂಡ್ರು ಕೂಡ ಬೇಕಾಗಿರೋ ಇನ್ನರ್ ಪ್ಲಾಂಟ್ಸ್ ಗಳನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. ಮೈಂಡರ್ ನೋಡಿ, ಕರ್ವಿಂಗ್ಸ್ ನಮಗೆ ಈ ತರ ಇದೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು, ಫುಲ್ಲು ಟೀ ಕುಡ್ಡೆ ಬರುತ್ತೆ. ಹೆಂಗಿದೆ ನೋಡಿ, ಸ್ಪೇಷಿಯಸ್ ಆಗಿ ಬಂದಿದೆ ಅಲ್ಲ ಲಿವಿಂಗ್ ರೂಮು. ತುಂಬಾ ಜನಕ್ಕೊಂದು ಯೋಚನೆ ಇರುತ್ತೆ, 2030 ಚಿಕ್ಕದು ಬರುತ್ತೆ ಮನೆ, 2030 ಲಿಫ್ಟ್ ಹಾಕಿದ್ರೆ ಇನ್ನ ಹೆಂಗ್ ಬರುತ್ತೆ ಅಂತ, ಚಿಕ್ಕದಾಗಿ ಬರುತ್ತಾ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ದಯವಿಟ್ಟು ಅಂಥವ್ರು ಡೈರೆಕ್ಟ್ ಆಗಿ ನೇರವಾಗಿ ಬಂದು ಮನೆನ ನೋಡಿ, ಎಲ್ಲೂ ಜಾಗನ ಕಡಿಮೆ ಮಾಡಿಲ್ಲ, ಅಚ್ಚುಕಟ್ಟಾಗಿ ಬೊಂಬಾಟಾಗಿ ಬಂದಿದೆ ಮನೆ ಮಾತ್ರ. ಅಲ್ಟಿಮೇಟ್ ಅಂತ ಅನ್ಬೋದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಇದು. ಹೆಂಗಿದೆ ನೋಡಿ, ಸಖತ್ತಾಗಿದೆ. ಸೀಲಿಂಗು ಅಷ್ಟೇ ವೀಕ್ಷಕರೇ, POP ವರ್ಕು ವಿತ್ LED ಲೈಟ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವಿತ್ ಕಂಪ್ನಿ ಬ್ರ್ಯಾಂಡ್ ಇರುವಂತಹ ಒಂದು ಫ್ಯಾನ್ ಕೂಡ ನಮಗೆ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ರೋಡ್ ಸೈಡ್ಗೆ ಇರುವಂತಹ ವೆಂಟಿಲೇಷನ್ಗೋಸ್ಕರ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಬಿಗ್ ವಿಂಡೋಗಳು ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಅಂದ್ರೆ ಡೆಪ್ತ್ ಇದೆ ನಮಗೆ. TV ಯೂನಿಟ್ಗೂ ಸೋಫಾ ಹಾಕೊಂಡು ಕುತ್ಕೊಳ್ಳೋದಕ್ಕೂ ತುಂಬಾ ಡೆಪ್ತ್ ಇದೆ ನಮಗೆ. ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು TV ನೋಡ್ಬೋದು, ಆ ತರ ಪ್ರೊವೈಡ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. TV ಯೂನಿಟ್ ದೊಡ್ಡದಾಗಿರುವಂತಹ TV ಕೂಡ ನಾವು ಈ TV ಯೂನಿಟ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ 4, ಈ ಪೋರ್ಷನ್ ಅಲ್ಲಿ 4 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗ್ಲಾಸ್ ಡೋರ್ ಬರುತ್ತೆ. ಅಲ್ಲಿ ಬಂದು ನಮಗೆ ಸೆಟಪ್ ಬಾಕ್ಸ್, ರಿಸೀವರ್ ಅಂತದೇನು ಬೇಕು ನಾವು ಇನ್ಸ್ಟಾಲ್ ಮಾಡ್ಕೊಬಹುದು. ವಿತ್ ವೈರಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಹಾಲು ಅಲ್ಟಿಮೇಟ್. ಟೀ ಟೇಬಲ್ ಈ ಗ್ರೇನ್ಸ್ ಇದೆಯಲ್ಲ ಇಲ್ಲಿ ಇಟ್ಕೊಳ್ತೀವಿ, ಸೋಫಾ ಇಲ್ಲಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಓಡಾಡಕ್ಕೆ, ಈ ಪೋರ್ಷನ್ ಅಲ್ಲಿ ಓಡಾಡಕ್ಕೆ ನಮ್ಗೆ ಜಾಗ ಸಿಗುತ್ತೆ. ಆಸ್ ಎ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತೀವಿ ಅಂದ್ರೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಇರೋದ್ರಿಂದ ಅಕಾಮಿಡೇಷನ್ಗೆ ನಮ್ಗೆ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ನಾನಿರೋದು ಎಕ್ಸಾಕ್ಟ್ ಅಗ್ನಿ ಮೂಲೆ ಇದ್ದೀನಿ. ಅಗ್ನಿ ಮೂಲೆಗೆ ನಮಗೆ ಕಿಚನ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್, ಕೆಳಗಡೆ ಬ್ಯಾಸ್ಕೆಟ್ಗಳು ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ಗೆ ಪ್ರೊವೈಡ್ ಮಾಡಿರುವಂತದ್ದು. ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ 2 ಡೋರ್ ಇರುವಂತಹ ವಿಂಡೋ, ಇಲ್ಲೂ ಕೂಡ ನಮಗೆ ವಿತ್ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ವಿತ್ ಐಟಮ್ ಇಟ್ಕೊಳ್ಳೋದಕ್ಕೆ ಆಕ್ವಾ ಗಾರ್ಡ್ಗೆ ಇಲ್ಲಿ ಮೌಂಟ್ ಮಾಡ್ಕೋಬೇಕಾಗುತ್ತೆ ವಿತ್ ಪಾಯಿಂಟ್ ವಿತ್ ಇನ್ ಲೈಟ್. ಇಲ್ಲಿ ನಮಗೆ ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ, ಅದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಟ್ ಮಾಡಿ ಕೊಡ್ತಾರೆ. ಅದಕ್ಕೆ 3 ಟ್ಯಾಪ್ಗಳು ಕೊಟ್ಟಿದ್ದಾರೆ. ಎಲ್ಲ ಮನೆಗಳಲ್ಲೂ ನಮಗೆ 2 ಟ್ಯಾಪ್ ಕೊಟ್ಟಿರ್ತಾರೆ. ಈ ಮನೆಗೆ ನಮಗೆ 3 ಟ್ಯಾಪ್ಗಳು ವಿತ್ ಸಿಂಕ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಪೂಜಾ ಮನೆ, ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇದೆ. ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಪ್ರತಿ ಒಂದು ಕೆಲಸನೂ ನಿಮಗೆ ಕಂಪ್ಲೀಟ್ ಮಾಡಿ ವಿತ್ ರಿಜಿಸ್ಟ್ರೇಷನ್ ಟೈಮ್ಗೆ ವಿತ್ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲೊಂದು ಸ್ಲ್ಯಾಬ್ ಒಂದು ಪೆಂಡಿಂಗ್ ಇದೆ, ವಿತ್ ಸ್ಲೈಡಿಂಗ್ ಡೋರ್ಗಳು ಬರುತ್ತೆ, ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಇನ್ನು ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡೋರ್ ನೋಡಿ, ಫುಲ್ಲು ಟೀ ಕುಡ್ಡೆ ಬರುತ್ತೆ. ಈ ಸೆಂಟ್ರು ಏನು ಓಪನ್ ಸ್ಪೇಸ್ ಇದೆಲ್ಲ, ಇಲ್ಲಿಗೆ ನಮಗೆ ಗ್ಲಾಸ್ ಬರುತ್ತೆ. ಇಷ್ಟು ಮಾತ್ರ ಗ್ಲಾಸು, ಇನ್ನೆಲ್ಲ ಟೀ ಕುಡ್ಡೆ ಬರುತ್ತೆ. ಇದು ಕೂಡ ಅಷ್ಟೇ ಟೀ ಕುಡ್ ಫ್ರೇಮು. ಬಟ್ ಈ ಮನೆಗೆ ಲಿಫ್ಟ್ ಇರೋದ್ರಿಂದ ಒಂದೇ ಒಂದು ಮೈನಸ್ ಆಗುತ್ತೆ, ಏನು ಅಂದ್ರೆ ಡೈನಿಂಗ್ ಏರಿಯಾ ಒಂದು ಸಿಗೋದಿಲ್ಲ. ಆ ಡೈನಿಂಗ್ ಏರಿಯಾ ಜಾಗದಲ್ಲೇ ಲಿಫ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ಗೋಸ್ಕರ ವಿತ್ ಪ್ಯಾಂಟ್ರ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು, ಬ್ಯಾಸ್ಕೆಟ್ಗಳು ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಫ್ರಿಡ್ಜ್ ಬರುತ್ತೆ. ಇಲ್ಲ ನಮ್ಗೆ ಒಂದು ಇಬ್ರು ಕುತ್ಕೊಳ್ಳೋ ಒಂದು ಡೈನಿಂಗ್ ಏರಿಯಾ ಬೇಕು ಅಂದ್ರೆ ಇದನ್ನ ನಾವು ರಿಮೂವ್ ಮಾಡಿದ್ರೆ ಒಂದು 2 ಸೀಟ್ ಇರುವಂತಹ ಒಂದು ಡೈನಿಂಗ್ ಏರಿಯಾನ ಒಂದು ಟೇಬಲ್ ಹಾಕೊಂಡು ಊಟ ಮಾಡ್ಬೋದು. ಅಷ್ಟು ಜಾಗ ಈ ಪೋರ್ಷನ್ ನಾವು ಬಿಲ್ಡ್ ಮಾಡ್ಕೊಬಹುದು, ಆ ತರ ನಾವು ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ 2030 ವಿತ್ ಲಿಫ್ಟ್ ಕೊಟ್ಟಿದ್ದಾರೆ. ಒಂದು ಆಡ್ ಆದ್ರೆ ಒಂದು ಡೌನ್ ಆಗುತ್ತೆ. ಬಟ್ ಯಾವುದೇ ರೀತಿ ಸೈಜ್ ಅಲ್ಲಿ ನಮಗೆ ಯಾವುದೇ ರೀತಿ ಇವ್ರು ಕಡಿಮೆ ಮಾಡಿಲ್ಲ, ಕ್ಲೀನ್ ಆಗಿ ಸಕಲಾಗಿ ತಗೊಂಡಿದ್ದಾರೆ. ಬೊಂಬಾಟಾಗಿದೆ. ಇದು ಬಂದು ನಮಗೆ ಯುಟಿಲಿಟಿ. ಇಲ್ಲೂ ನಮ್ಗೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಇದೆ ನೋಡಿ, ಇದು ಕಾಮನ್ ವಾಶ್ರೂಮ್. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಬೊಂಬಾಟ್ ಆಗಿದೆ.
ಈ ವಯಸ್ಸಾದವ್ರಿಗೆ ತುಂಬ ಅನುಕೂಲವಾದಂಥ ಮನೆ ಈ ಮನೆ. ವಯಸ್ಸಾದವರೆಲ್ಲ ನಾವುಗಳು ಕೂಡ ಈಗ 2 ಮನೆ ಹತ್ತಿರ 3ನೇ ಮನೆಗೆ ಕಾಲು ನೋವು ಬರುತ್ತೆ, ನಮಗೂ ಲಿಫ್ಟ್ ಬೇಕು ಅಂತ ಅನ್ಸುತ್ತೆ. ಎಲ್ಲ ವಯಸ್ಕರುಗಳಿಗೆ 7 ಮಾಡಿಸಿರುವಂಥ ಮನೆ ಅಂತ ಹೇಳ್ಬೋದು. ಯಾಕಂದರೆ ಲಿಫ್ಟ್ ಇದೆ, ಬಜೆಟಲ್ಲಿ ವರ್ಕೌಟ್ ಆಗುತ್ತೆ. ನಾವು ಅನ್ಕೊಳ್ಳಂಗೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ರೆ ಅಲ್ಟಿಮೇಟ್ ಆಗಿದೆ. ವೀಕ್ಷಕರೇ, ಈಗ ನೋಡ್ಬೋದು ಇನ್ನರ್ ಸ್ಟೇರ್ ಕೇಸ್ ನೋಡಿದ್ರಲ್ಲ, ನೋಡಿ ಸೈಜ್ ಹೇಗಿದೆ, ಎಲ್ಲೂ ಕಾಂಪ್ರ ಆಗಿಲ್ಲ ಕಣ್ರಿ. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. 45 mm ಗ್ರಾನೈಟ್ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನರ್ ಸ್ಟೇರ್ ಕೇಸ್ಗಳಿಗೆ ಈ ಪೋರ್ಷನ್ ರೈಲಿಂಗ್ಸ್ ಅಲ್ಲಿ ವಿತ್ ಪಿಲ್ಲರ್ ಕೂಡ ನಮಗೆ ಯೂಸ್ ಮಾಡಿರುವಂಥದ್ದು. ಈ ವಿಂಡೋ ನಾನು ಕೆಳಗಡೆ ನೋಡಿದ್ರಲ್ಲ, ಸೇಮ್ ಈ ಸ್ಲ್ಯಾಬ್ಗಳಿಗೆ ಏನು ಬರುತ್ತೆ ಆ ಸ್ಲ್ಯಾಬ್ಗಳಿಗೆ ತಕ್ಕನಂಗೆ ಈ ವಿಂಡೋಗಳು ಪ್ರೊವೈಡ್ ಮಾಡಿದ್ದಾರೆ. ವಿತ್ ವೆಂಟಿಲೇಷನ್ಗೆ ವಿತ್ ನಮಗೆ ಫುಟ್ ಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಫುಟ್ ಲೈಟ್ ಬರುತ್ತೆ. ಎಕ್ಸಾಕ್ಟ್ ಆಗಿ ನಮಗೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಲಿಫ್ಟ್ ಪ್ರೊವೈಡ್ ಇದೆ. ಇಲ್ಲಿ ನಮಗೆ 2 ಡೋರ್ಗಳಿದೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿದ್ರಲ್ಲ, ಇಲ್ಲಿಗೆ ಲಿಫ್ಟ್ ಇಂದ ನಾವು ಹಿಡಿದ್ರೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋರು ಹೋಗ್ತಾರೆ, ಮಾಸ್ಟರ್ ಬೆಡ್ರೂಮ್ ಬರೋರು ಬರ್ತಾರೆ. ಈಗ ನಾವು ನೋಡ್ತಿರುವಂಥದ್ದು ಮಾಸ್ಟರ್ ಬೆಡ್ರೂಮ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟಿದೆ ಸ್ಪೇಸು, ಸಖತ್ತಾಗಿ ಬಂದಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು 3 ಸೀಟ್ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ರೋಡ್ ಸೈಡ್ಗೆ ವೆಂಟಿಲೇಷನ್ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಲುಕ್ ವೈಸ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು. ಸ್ಟೋರೇಜ್ ವೈಸ್ ಅಲ್ಲಿ ನೋಡ್ಬೋದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ ಈ ಪೋರ್ಷನ್ ಅಲ್ಲಿ. ಅದ್ರ ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಡ್ರೆಸ್ಸಿಂಗ್ ಏರಿಯಾ, ಬಿಗ್ ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜು. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಡ್ರಾಯರ್ ಬಾಕ್ಸು, ಇನ್ನೊಂದು ಓಪನ್ ಅಂಡ್ ಕ್ಲೋಸ್, 2 ಡ್ರಾಯರ್ ಬಾಕ್ಸ್ ನೋಡಿ. ಇದೊಂದು ಡ್ರಾಯರ್ ಬಾಕ್ಸು, ಇಲ್ಲೂ ಡ್ರಾಯರ್ ಬಾಕ್ಸ್ ಮಾಡಿದ್ದಾರೆ. ಇದರಲ್ಲೂ ಏನೋ ಒಂದು ಡಬ್ಬ ಥರ ಕೊಟ್ಟಿದ್ದಾರೆ. ಹ್ಯಾಂಡಲ್ಸ್ ಕೊಟ್ಟರೆ ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಡ್ರಾಯರ್ ಬಾಕ್ಸ್ ಏನಿದೆ ಅದು ಫಿಕ್ಸ್ ಇಲ್ಲ, ಮೂವಬಲ್ ಇದೆ. ಅದು ಬೇಕು ಅಂದಾಗ ತಗೋಬೋದು, ಇಲ್ಲಾಂದ್ರೆ ಒಳಗಡೆ ಪುಷ್ ಮಾಡ್ಬೋದು. ಅದು ನೋಡಿ ಆಚೆ ಬರುತ್ತೆ. ಇದು ಕೆಳಗಡೆ ನಮಗೆ ವೀಲ್ ಕೊಟ್ಟಿದ್ದಾರೆ, ಆರಾಮಾಗಿ ಆಚೆ ಬರುತ್ತೆ. ಬೇಕು ಅಂದಾಗ ಯೂಸ್ ಮಾಡೋದು, ಬೇಡ ಅಂದಾಗ ನಾವು ಒಳಗಡೆ ಪುಷ್ ಮಾಡ್ಬೋದು. ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್. ನೋಡಿ ಎಕ್ಸಾಕ್ಟ್ ಫ್ಯಾನ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ಒಂದು ಶವರ್ ಪಾಯಿಂಟ್ ಕೊಟ್ಟಿರುವಂತದ್ದು. ಇನ್ನು ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕೇಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಸಿಂಕ್ಗೂ ಕೂಡ ನಮಗೆ ಆಪ್ಷನ್ ಇದೆ. ಇದೊಂದು ನಂಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು, ಚೆನ್ನಾಗಿದೆ. ನೋಡಿ ಆಚೆ ತಗೋಬಹುದು, ಒಳಗಡೆ ಕೂಡ ನಾವು ಪುಷ್ ಮಾಡ್ಬೋದು. ಚೆನ್ನಾಗಿದೆ, ಇದು ಖುಷಿ ಆಯ್ತು. ಬಟ್ ಏನು ಅಂದ್ರೆ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿಗೆ 7 ಮಾಡಿಸಿರೋ ಮನೆ ಅಂತಾನೆ ಹೇಳ್ಬೋದು. ಈಗ ತುಂಬಾ ಜನ ನೋಡ್ತಾ ಇರ್ತಾರೆ, ಫಸ್ಟ್ ಫ್ಲೋರ್ಗೆ ನಾವು ಮೇಲ್ಗಡೆ ಹೋಗ್ಬೇಕು, ಹತ್ತಕ್ಕಾಗಲ್ಲ, ವಯಸ್ಸಾದವ್ರು ಇದ್ದಾರೆ ಅಂಥದ್ದೆಲ್ಲ ಏನು ಯೋಚನೆ ಮಾಡೋ ಹಾಗೆ ಇಲ್ಲ ಲಿಫ್ಟ್ ಇರೋದ್ರಿಂದ. ನೋಡಿದ್ರಲ್ಲ ವೀಕ್ಷಕರೇ, ಸ್ಟೋರೇಜ್ ಈ ತರ ಬರುತ್ತೆ. 3 ಸ್ಲೈಡಿಂಗ್ ಡೋರ್ ಇರುವಂಥದ್ದು. ಚೆನ್ನಾಗಿದೆ. ಇದು ನಮಗೆ ಮಾಸ್ಟರ್ ಬೆಡ್ರೂಮು. ಇದ್ರ ಪಕ್ಕದಲ್ಲಿ ಬರೋದೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ನೋಡಿ ಏನಾದರೂ ಕಡಿಮೆ ಅನ್ನಿಸ್ತಿದ್ಯಾ ಸ್ಪೇಸ್? ಇದು ವಿಶಾಲವಾಗಿ ಬಂದಿದೆ, ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಮಾಮೂಲಿ ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟು ವಿತ್ ಫ್ಯಾನ್ ಕೂಡ ನಮಗೆ ಕೊಟ್ಟಿರುವಂಥದ್ದು ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ನಮಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮಗೊಂದು ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ಇದು ಒಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಫುಲ್ಲು ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ಈ ಪೋರ್ಷನ್ ಯೂಸ್ ಮಾಡಿರುವಂಥದ್ದು. ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಫ್ರೆಶ್ ಡೋರ್ ಬರುತ್ತೆ ವಿತ್ ಅದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ವಾಟರ್ ಪ್ರೂಫ್ ಬರುತ್ತೆ ನಮಗೆ. ಹಾಗೆ ಈ ವಿಂಡೋ ಹೇಳಿದ್ನಲ್ಲ ನೋಡಿ, ಈ ಮನೆಯವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಆ ಮನೆಯವರು ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಟೋಟಲ್ ನಮಗೆ ಒಂದು 3.5 feet ವರೆಗೂ ನಮಗೆ ಸೆಟ್ ಬ್ಯಾಕ್ ಬರುತ್ತೆ ಮನೆ ಹಿಂದೆಗಡೆ. ವೆಂಟಿಲೇಷನ್ಗೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಕ್ಲೀನ್ ಆಗಿ ಯೂಸ್ ಮಾಡಿರುವಂಥದ್ದು, ಚೆನ್ನಾಗಿದೆ.
ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್. ಬನ್ನಿ ವೀಕ್ಷಕರಿಗೆ 3ನೇ ಫ್ಲೋರ್ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಏನು ಈ ಸ್ಟ್ಯಾಂಡಿಂಗ್ ಸ್ಲಾಬ್ ಬರುತ್ತಲ್ಲ, ಈ ಸ್ಟ್ಯಾಂಡಿಂಗ್ ಸ್ಲಾಬ್ಗೆ ವೆಂಟಿಲೇಷನ್ಗೆ UPVC ವಿಂಡೋ ಒಂದು ಬರುತ್ತೆ. ಈ 3ನೇ ಫ್ಲೋರ್ ಅಲ್ಲಿ ಕೂಡ 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಟೋಟಲ್ ನಮಗೆ ಈ ಬಿಲ್ಡಿಂಗ್ ಅಲ್ಲಿ 4 BHK ಹೌಸ್ ಇದು. ಜಸ್ಟ್ ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಡ್ ಬರೋಣ. ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜು ವಿತ್ ಸ್ಪೇಸು, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಅಷ್ಟೇ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಕೆಳಗಡೆ ಏನ್ ನೋಡ್ರಲ್ಲ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಬಟ್ ಏನಂದ್ರೆ ವಾರ್ಡ್ರೋಬ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಯೂಸ್ ಮಾಡಿರೋ ಲ್ಯಾಮಿನೇಟ್ ವರ್ಕು ನಮಗೆ ಚೇಂಜ್ ಇದೆ. 3 ಸ್ಲೈಡಿಂಗ್ ಡೋರು, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅದು ಗ್ಲಾಸಿ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ, ಇದು ಡ್ರಾಯರ್ ಬಾಕ್ಸು, ಇದು ಕೂಡ ನಮಗೊಂದು ಬಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಮೂವಬಲ್ ಅದು. ವಿತ್ ಅಟ್ಯಾಚ್ ಬಾತ್ರೂಮ್, ಸೇಮ್ ಆಸ್ ಇಟ್ ಇಸ್. ಕೆಳಗಡೆ ಹೇಗೆ ನೋಡ್ರಲ್ಲ ಸೇಮ್ ಅದೇ ತರ ಬರುತ್ತೆ ನಮಗೆ. ಇದು 2ನೇ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಟೋಟಲ್ ನಮಗೆ 4 ಬೆಡ್ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮು, 2 ಚಿಲ್ಡ್ರನ್ಸ್ ಬೆಡ್ರೂಮ್. ಸೇಮ್ ಸ್ಪೇಸ್, ಸೇಮ್ ಡಿಸೈನ್. ಮಾಮೂಲಿ ಬ್ಯಾಕ್ ಸೈಡ್ ಅಲ್ಲಿ ವಿಂಡೋ, ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು. ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲೂ ಜಾಗನ ಕಡಿಮೆ ಮಾಡಿಲ್ಲ. 4 ಬೆಡ್ರೂಮು. ಆಮೇಲೆ ಈ ರೂಫ್ ವರ್ಗೂ ಕೂಡ ನಮಗೆ ಲಿಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ನಮಗೆ ಲಿಫ್ಟ್ ಇದೆ ಈ ಪೋರ್ಷನ್ ಅಲ್ಲಿ. ಇದ್ರ ಮೇಲ್ಗಡೆ ನಮಗೆ ಓಪನ್ ಟೆರೆಸ್ ಬರುವಂತದ್ದು ನೋಡಿದ್ರಲ್ಲ ವೀಕ್ಷಕರೇ. ವೆಂಟಿಲೇಷನ್ಗೆ ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಿಂಡೋ, ಇದ್ರ ಮೇಲ್ಗಡೆ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ತುಂಬಾ ಮನೆಗಳನ್ನ ನೋಡಿರ್ತೀರಾ, ಈ ಟೆರೆಸ್ ಅಲ್ಲಿ ಒಂದು MS ಗ್ರಿಲ್ ವರ್ಕ್ ಒಂದು ಕೊಟ್ಬಿಟ್ಟು ಸೆಲೆಕ್ಟ್ ಆಗಿರ್ತಾರೆ. ಬಟ್ ಇವ್ರೇನು ಅಂದ್ರೆ ಇಲ್ಲೂ ಒಂದು ಡೋರ್ ಕೊಟ್ಟಿದ್ದಾರೆ, ವುಡನ್ ಡೋರು ವಿತ್ ಟೀಕ್ವುಡ್ ಫ್ರೇಮು. ಇದ್ರ ಸೇಫ್ಟಿಗೆ ಒಂದು MS ಗ್ರಿಲ್ ವರ್ಕ್ ಕೂಡ ನಮಗೆ ಕೊಟ್ಟಿದ್ದಾರೆ. ಟೋಟಲ್ ಈ ಟೆರೆಸ್ ಅಲ್ಲೇ 1 ಗೇಟು 1 ಡೋರ್ ಕೊಟ್ಟಿದ್ದಾರೆ. 2 ತರ ಸೇಫ್ಟಿ ವೈಸ್ ಆಯ್ತು. ಓಪನ್ ಟೆರೆಸ್ ಅಲ್ಲಿ ಇದ್ದೀನಿ. ಇದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ನೋಡೋದಲ್ಲ, ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ಇದು. ಈ ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಸ್ವಲ್ಪ ವರ್ಕ್ ಇದೆ, ಕಂಪ್ಲೀಟ್ ಮಾಡಿ ಕೊಡುವಂಥದ್ದು. ವಾಷಿಂಗ್ ಮಿಷಿನ್ಗೆ ಜಾಗ, ಇನ್ಲೈಟ್ ಔಟ್ಲೈಟ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ, ಕರೆಕ್ಟ್ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ಈ ಟೆರೆಸ್ ಅಲ್ಲಿ ಸಿಂಟೆಕ್ ಟ್ಯಾಂಕ್ ಹೈಟ್ ಮಾಡಿದ್ದಾರೆ MS ಗ್ರಿಲ್ ವರ್ಕ್ ಅಲ್ಲಿ. ಈ ಪೋರ್ಷನ್ ಫುಲ್ ಏನ್ ನಮಗೆ ಕಾಣಿಸ್ತಿದೆಯಲ್ಲ, ಈ ಪ್ಯಾರಾಪಟ್ ವಾಲ್ ಫುಲ್ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ನೆಸೆಸರಿ ಇಲ್ಲ, ಬಟ್ ಇವ್ರು ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಸೋಲಾರ್ನ ಹೈಟ್ ಮಾಡಿರೋದ್ರಿಂದ, ಸಿಂಟೆಕ್ ಟ್ಯಾಂಕ್ ನ ಹೈಟ್ ಮಾಡಿರೋದ್ರಿಂದ ಸೋಲಾರ್ ನಾವು ಇಲ್ಲೇ ಹಾಕೋಬಹುದು. ಆ ಸೋಲಾರ್ಗೋಸ್ಕರ ಮತ್ತೆ ಟ್ಯಾಂಕ್ಗೋಸ್ಕರ ಸೇಫ್ಟಿ ವೈಸ್ ಅಲ್ಲಿ ಇರಲಿ ಅಂತ ಇಲ್ಲಿ MS ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಖರ್ಚು ಮಾಡಿದ್ದಾರೆ ಕಣ್ರಿ, 100% ಖರ್ಚು ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಲೊಕೇಶನ್ ನೋಡಿ, ಔಟರ್ ಲೊಕೇಶನ್ ಫುಲ್ಲು ಮನೆಗಳೇ ಇದೆ ನೋಡಿದ್ರಲ್ಲ, ಫುಲ್ಲು ಮನೆಗಳಿದೆ. 99% ನಮಗೆ ಕಂಪ್ಲೀಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಿಫ್ಟ್ ಪ್ರಾವಿಷನ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಮನೆ ಮುಂದೆಗಡೆ 30 ಅಡಿ ರೋಡು, ಕಾವೇರಿ ವಾಟರ್ ಬರ್ತದೆ, ಓನ್ ಬೋರ್ವೆಲ್ ಕೂಡ ಇರುವಂತದ್ದು. ಹಾಗೆ ಈ ಪ್ರಾಪರ್ಟಿದು ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ನೀವು ಪ್ರೈಸ್ ಇಂದ ಹೋಗಿ ಮನೆಗಳಿಗೆ ಏನೇನು ಯೂಸ್ ಮಾಡಿದ್ದಾರೆ, ಲೊಕೇಶನ್ ಎಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಹಾಗೆ ಬೆಂಗಳೂರಲ್ಲಿ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ಅನದರ್ ಪ್ರಾಪರ್ಟಿಗಳನ್ನ ನೀವೇನಾದ್ರು ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ಲಿಫ್ಟ್ ಇರೋ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.